ಇನ್ನು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ಬಗ್ಗೆ ಕಾಂಗ್ರೆಸ್ ಹಾಗೂ ಕಮಲ ನಾಯಕರ ನಡುವೆ ಇದೀಗ ವಾಕ್ಸಮರ ತಾರಕಕ್ಕೇರ್ತಾ ಇದೆ. ಎಸ್ಐಟಿ ತನಿಖೆ ಬಗ್ಗೆ ಬಿಜೆಪಿ ನಾಯಕರು ಟೀಕೆ ಮಾಡಿದ್ದಾರೆ. ಎಸ್ಐಟಿ ನಡೆಸ್ತಾ ಇರುವಂತಹ ತನಿಖೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಟೀಕೆ ಮಾಡಿದ್ದಾರೆ. ತಡ ಮಾಡದೆ ಪೆನ್ ಡ್ರೈವ್ ಪ್ರಕರಣವನ್ನ ಸಿಬಿಐಗೆ ಕೊಡಿ, ಇನ್ನೂ ತಡ ಮಾಡಬೇಡಿ, ನೀವು ಪ್ರಕರಣವನ್ನ ಆದಷ್ಟು ಬೇಗ ಸಿಬಿಐಗೆ ಕೊಡಿ. ಎಸ್ಐಟಿಯಿಂದ ಪಾರದರ್ಶಕವಾಗಿರುವಂತಹ ಒಂದು ತನಿಖೆ ಸಾಧ್ಯವಿಲ್ಲ. ಹೀಗಾಗಿ ತಕ್ಷಣವೇ ಈ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅಂತ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಇನ್ನು ಎಸ್ಐಟಿ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಎಷ್ಟೇ ದೊಡ್ಡವರಾದರೂ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸಬೇಕು. ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ಇದನ್ನು ವಹಿಸಿದ್ರೆ ಒಳ್ಳೆಯದು, ಆಗ ಒಂದು ಪಾರದರ್ಶಕವಾದಂತಹ ತನಿಖೆ ಆಗತ್ತೆ. ನೆಲಮಂಗಲದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ನಾಯಕರು ಇದೀಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಟೀಕಾ ಪ್ರಹಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರಕರಣವನ್ನ ಆದಷ್ಟು ಬೇಗ ಸಿಬಿಐಗೆ ಕೊಡಿ, ಇದರಲ್ಲಿ ಪಾರದರ್ಶಕವಾದಂತಹ ಒಂದು ತನಿಖೆ ಆಗೋದಿಲ್ಲ. ಹೀಗಾಗಿ ಎಸ್ಐಟಿಗೆ ಕೊಟ್ಟಿರುವಂತಹ ಈ ಪ್ರಕರಣವನ್ನ ಆದಷ್ಟು ಬೇಗ ತಡ ಮಾಡದೆ ಇದನ್ನ ಸಿಬಿಐಗೆ ವಹಿಸಿ ಅಂತ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಇದೇ ಪ್ರಕರಣವನ್ನು ಎಸ್ಐಟಿ ತನಿಖೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಅವ್ರ ಕೈಲಿ ಆಗೋದಿಲ್ಲ ಇದನ್ನು ಪಾರದರ್ಶಕವಾಗಿ ಮಾಡೋದಕ್ಕೆ. ಹೀಗಾಗಿ ಈ ಪೆನ್ಡ್ರೈವ್ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅಂತ ಡಾಕ್ಟರ್ ಕೆ ಸುಧಾಕರ್ ಕೂಡ ಆಗ್ರಹಿಸಿದ್ದಾರೆ. ನೋಡಿ, ಈ ವಿಚಾರದಲ್ಲಿ ಯಾವುದೇ ಪಕ್ಷ ಮತ್ತೊಂದು ಪ್ರಶ್ನೆ ಇಲ್ಲ. ಇವತ್ತೇನು ಪೆನ್ ಡ್ರೈವ್ ಇವತ್ತು ಆ ಘಟನೆ ನಡೆದಿದೆ, ಅದು ಅಕ್ಷಮ್ಯ ಅಪರಾಧ. ಇವತ್ತು ಪೆನ್ ಡ್ರೈವ್ ಅಂತಕ್ಕಂಥದ್ದು ಹಾದಿಲಿ ಬಿದ್ದಲ್ಲಿ ಸಿಗ್ತಕ್ಕಂಥ ಪಿತೂರಿ ಯಾರು ಮಾಡಿದ್ದಾರೆ ಅವರು ಕೂಡ ಸರಿಯಾದಂಥ ಅಥವಾ ಇನ್ನೂ ಹೆಚ್ಚು ಶಿಕ್ಷೆ ಆಗಲೇಬೇಕು. ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಮ್ಮದಲ್ಲಿ ಏನು ಗೊಂದಲ ಇಲ್ಲ, ಇದ್ರ ಬಗ್ಗೆ ಸ್ಪಷ್ಟತೆ ಇದೆ. ಯಾರೇ ತಪ್ಪಿಸಿದ್ರು ಕೂಡ ಇನ್ನೂ ಕೂಡ ತಡ ಮಾಡ್ದೇನೆ ಇದು ಸರಿಯಾದ ರೀತಿಯಲ್ಲಿ ಹೋಗಬೇಕು ಅಂತ ಸಿಬಿಐ ತನಿಖೆ ಕೊಡಬೇಕು. ಇಲ್ಲಿ ನಾವು ಯಾರನ್ನೂ ಕೂಡ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಹಾಗಾಗಿ ಯಾರ್ಯಾರು ಇದರಿಂದ ಇದ್ದಾರೆ, ಯಾವ್ಯಾವ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ, ಎಲ್ಲವೂ ಕೂಡ ಬೆಳಕಿಗೆ ಬರಬೇಕಾಗ್ತದೆ. ಯಾಕೆ ಮುಂದೆ ರಾಜ್ಯದಲ್ಲಿ ಯಾವತ್ತೂ ಕೂಡ ಇಂಥ ಕೆಟ್ಟ ಘಟನೆಗಳು ನಡೀಬಾರ್ದು. ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇನೆ, ಸಿಬಿಐ ಕೊಡಿ ಅಂತಕ್ಕಂಥದ್ದನ್ನು. ದೇವರಾಜೇಗೌಡರು ಒಂದು ಆರೋಪ ಮಾಡಿದ್ದಾರೆ, ಕಾಂಗ್ರೆಸ್ ನಾಯಕರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ರು. ನೋಡಿ, ನಾನು 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಮ್ಯಾಟರ್ ದಿಸ್ ಈಸ್ ಅಂಡರ್ ಎನ್ಕ್ವೈರಿ. SITಯಲ್ಲಿ ಈಗ ಎನ್ಕ್ವೈರಿಗೆ ಇರುವ ಕಾರಣ ನಾನು ಇದರ ಬಗ್ಗೆ ಒಂದು ತನಿಖೆಯಲ್ಲಿರುವಾಗ ನಾನೇ ಈಗ ಹೇಳಿ ಸ್ಟೇಟ್ಮೆಂಟ್ಗಳನ್ನು ಮಾಡುವ ಮುಖಾಂತರ ತನಿಖೆ ಹಾದಿ ತಪ್ಪಿಸ್ತಾರೆ ಅಂತ ಹೇಳಿ ನಾನು ಹಾದಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡಬಾರ್ದು. ಆದ ಕಾರಣ ಇದನ್ನು ಈಗಾಗಲೇ ತನಿಖೆ ಮಾಡುವಂಥ ಇಲಾಖೆಗಳು ಮಾಡಬೇಕು. ಆ ಇಲಾಖೆಗಳ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಬಂದಿದೆ ಈಗ. ಅದಕ್ಕಾಗಿ ನಮ್ಮ ಆಗ್ರಹ ಇದೆ, ಒಂದು ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಿ. ಸಿಬಿಐಯಲ್ಲೂ ನಿಮಗಿಲ್ಲ ಅಂತ ಹೇಳಿದರೆ ಎಲ್ಲರೂ ಇವತ್ತು ಒಪ್ಪಿಕೊಳ್ಳಬಲ್ಲಂತಹ ಒಂದು ನ್ಯಾಯಾಂಗ ಇಲಾಖೆಯ ಒಬ್ಬ ಸಿಟ್ಟಿಂಗ್ ಜಡ್ಜ್, ರಿಟೈರ್ಡ್ ಜಡ್ಜ್ ಅಲ್ಲ, ಒಬ್ಬ ಸಿಟ್ಟಿಂಗ್ ಜಡ್ಜಿಂದ ಇದನ್ನು ತನಿಖೆ ಮಾಡಿಸಬೇಕು ಅಂತ ಹೇಳುವಂಥ ಆಗ್ರಹ ನಮ್ಮಲ್ಲಿದೆ. ಆದರೆ ದೇವರಾಜ ಗೌಡರ ಹೇಳಿಕೆಯ ಬಗ್ಗೆ ಮತ್ತೊಂದರ ಬಗ್ಗೆ ನಾನಾಗಲಿ ನಮ್ಮ ಪಕ್ಷವಾಗಲಿ ಈ ಮಧ್ಯದಲ್ಲಿ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಮಾಡಿ ಹಾದಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ಬಗ್ಗೆ ಈ ತನಿಖೆ ಬಗ್ಗೆ ಈಗಾಗಲೇ ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇರುವಂಥ ಒಂದು ಹಂತ ಇದೆ. ಇಲ್ಲಿ ನಾವು ಮಾತನಾಡುವಂಥದ್ದು ಸರಿ ಹೋಗಲ್ಲ. ಸೂಕ್ತ ತನಿಖೆ ಆಗಬೇಕು. ತಪ್ಪಿತಸ್ಥರು ಯಾರೇ ಇರಲಿ, ಎಷ್ಟು ದೊಡ್ಡವರೇ ಇರಲಿ, ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು, ಕಾನೂನಾತ್ಮಕವಾದಂಥ ಕ್ರಮ ಆಗಬೇಕು. ಹಾಗಾಗಿ ಸತ್ಯ ಹೊರಗೆ ಬರಲಿ. ಸತ್ಯ ಹೊರಗೆ ಬರಬೇಕು ಅಂತಂದರೆ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು. ನನಗೆ ಈ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತನಿಖೆ ನೋಡಿದರೆ
ಅದು ಪಾರದರ್ಶಕವಾಗಿ ಆಗುವಂಥ ಒಂದು ಸಂಭವ ಭಾಳ ಕಡಿಮೆ ಅಂತ ನನಗನ್ಸುತ್ತೆ. ಹಾಗಾಗಿ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ಇದನ್ನು ವಹಿಸಿದರೆ ಒಳ್ಳೆಯದು ಅಂತೇಳಿ ಮಾತ್ರ ನಾನು ಹೇಳಬಲ್ಲೆ.